ಫ್ರೆಂಡ್ಸ್, ಸವಿರುಚಿಗೆ ಸ್ವಾಗತ. ಇವತ್ತು ನೀರು ದೋಸೆ ಮಾಡ್ತಾ ಇದ್ದೀನಿ. ಈ ಪಾವಲ್ಲಿ 2 ಪಾವು ಅಕ್ಕಿ ನೆನೆಸ್ತಾ ಇದ್ದೀನಿ. ಇದು ರೇಷನ್ ಅಕ್ಕಿ. 2-3 ಸರಿ ತೊಳೆದ್ಬಿಟ್ಟು ನೆನೆಸ್ತಾ ಇದ್ದೀನಿ. 2-3 ಸರಿ ತೊಳೆದಿದ್ದೀನಿ, ನೀರು ಹಾಕಿ ನೆನೆಸ್ತಾ ಇದ್ದೀನಿ. ಒಂದು 4 ಅವರ್ ನೆನೆಸ್ಬಿಡಿ. ಚೆನ್ನಾಗಿ ನೆನೆಸಿ ಆಮೇಲೆ ರುಬ್ಬೋಣ. ಅಕ್ಕಿ ನೆಂದಿದೆ ಚೆನ್ನಾಗಿ, ನೀರೆಲ್ಲ ಬಗ್ಸಿದ್ದೀನಿ. ಒಂದು 4 ಅವರ್ 5 ಅವರ್ ಚೆನ್ನಾಗಿ ನೆಂದಿದೆ ನೀರು ದೋಸೆದು. ಈಗ ತೆಂಗಿನಕಾಯಿ ಹಾಕಿದ್ದೀನಿ, ಒಂದು ಅರ್ಧ ಹೋಲು ತೆಂಗಿನಕಾಯಿ ಹಾಕಿದ್ದೀನಿ ಕಟ್ ಮಾಡಿ. ಇದನ್ನು ಫಸ್ಟು ರುಬ್ಕೊಂಬರೋಣ. ಫಸ್ಟು ತೆಂಗಿನಕಾಯಿ ರುಬ್ಬಿದ್ದೀರಿ, ಅದ್ರ ಜೊತೆಗೇ ಅಕ್ಕಿನೂ ಹಾಕೋಣ. 2 ಐಟಮು, ಜಾಸ್ತಿ ಏನಿಲ್ಲ. ಹಾಕಿ ಸ್ವಲ್ಪ ನುಣ್ಣಗೆ ರುಬ್ಕೊಂಬರೋಣ. ಸ್ವಲ್ಪ ನೀರು ಹಾಕಬೇಕು. ನೋಡಿ, ಈ ಥರ ನುಣ್ಣಗೆ ರುಬ್ಕೊಂಬಂದಿದ್ದೀನಿ. ಈಗ ಒಂದು ಬಟ್ಲಿಗೆ ಹಾಕೋಣ. ಎಲ್ಲನೂ ರುಬ್ಬಿ ಆಗಿದೆ. ಇದಕ್ಕೆ ಒಂಚೂರು ಉಪ್ಪು ಹಾಕಬೇಕು. ಉಪ್ಪು ಹಾಕ್ತಾ ಇದ್ದೀನಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ. ಇಷ್ಟೇ, ಇದಕ್ಕೆ 2 ಐಟಮ್ಸ್. ನೀರು ದೋಸೆ ಮಾತ್ರ ಸೂಪರಾಗಿರುತ್ತೆ. ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ತೆಳ್ಳಗಿದ್ರೆ ದೋಸೆ ಚೆನ್ನಾಗಿ ಬರುತ್ತೆ. ಸಾಕು, ಇಷ್ಟು ತೆಳ್ಳಗಿದ್ರೆ ದೋಸೆ ಬರುತ್ತೆ. ಹೆಂಚು ಕಾದಿದೆ, ಸ್ವಲ್ಪ ಬಟ್ಟೆ ಎಣ್ಣೆ ಸವರ್ಕೊಳ್ಳೋಣ. ನೋಡಿ, ಇಷ್ಟು ನೀರಾಗಿರಬೇಕು. ಹಿಂಗಾಗಿ ಜೋರಾಗಿ ತಟ್ಟೆ ಏನು ಮುಚ್ಚೋದೇನು ಬೇಡ. ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ಬೇಯಕ್ಕೆ ಬಿಡಿ. ನೋಡಿ, ದೋಸೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ತಿರುಗಿಸೋದೇನು ಬೇಡ, ಹಿಂಗೆ ಸಾಕು, ಇಷ್ಟೇ ಸಾಕು. ನೀವು ಒಂದ್ಸಲಿ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಜಾಸ್ತಿ ಏನು ಐಟಮ್ಸ್ ಇಲ್ಲ, ಈ ಥರ ಸ್ವಲ್ಪ ಏನು, ಜಾಸ್ತಿ ಏನು ಬೇಡ. ನೋಡಿ ಎಷ್ಟು ಈಸಿಯಾಗಿ ನೀರು ದೋಸೆ ರೆಡಿಯಾಗಿದೆ. ಇದು ಕಾಳು ಸಾರು ಜೊತೆಗೆ ಎಲ್ಲ ತಿನ್ಬೋದು. ನಾನು ಕಾಯಿ ಚಟ್ನಿ ಮಾಡಿದ್ದೀನಿ. ಹೊರಗಡೆ ಎಲ್ಲ ಇದು 10 ರೂಪಾಯಿ ಅಂತಾರೆ. ನೋಡಿ, ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚೆನ್ನಾಗಿರುತ್ತೆ ದೋಸೆ. ತುಂಬ ರುಚಿಯಾಗೂ ಇರುತ್ತೆ.